ಹಾಯ್ ಎಲ್ಲೋ ಫ್ರೆಂಡ್ಸ್, ಯಾರಾದರೂ ಆನ್ಲೈನ್ ವೀಡಿಯೋಸನ್ನು ನೋಡಿಕೊಂಡು ಟೈಲರಿಂಗ್ನ ಕಲಿಬೇಕು ಅಂದ್ಕೊಳ್ಳೋರಾಗಿರಲಿ, ಅಥವಾ ಯೂಟ್ಯೂಬನ್ನು ನೋಡ್ಕೊಂಡು ಟೈಲರಿಂಗ್ ಕಲಿಬೇಕು ಅನ್ನೋರಾಗಿರಲಿ, ಅಥವಾ ಔಟ್ಸೈಡ್ ಹೋಗಿ ನಾವು ಸ್ಟಿಚಿಂಗನ್ನು ಕಲಿಬೇಕು ಅಂದ್ಕೊಳ್ಳೋರ ಹತ್ರ ಟೈಲರಿಂಗ್ಗೆ ಸಂಬಂಧಪಟ್ಟಿರೋ ಬೇಸಿಕ್ ಥಿಂಗ್ಸ್ ಅನ್ನೋದು ಏನೇನು ಇರಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ಸೀಸರು. ಈ ಬ್ಲಾಕ್ ಸೀಸರ್ ಅನ್ನೋದು ತುಂಬಾ ವೆಯ್ಟ್ ಇರುತ್ತೆ. ಇದನ್ನು ಬಿಗಿನರ್ಸು ಸ್ಟಿಚಿಂಗನ್ನು ಕಲಿಬೇಕಾದ್ರೆ ಯಾರೂ ಪರ್ಚೇಸ್ ಮಾಡಬೇಡಿ. ನೋಡಿ, ಬಿಗಿನರ್ಸ್ ಈ ರೀತಿ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ವೀಡಿಯೋಸನ್ನು ಕಲಿತಾ ಇರೋರು ಈ ಥರ ಸೀಸರ್ಸ್ನ ನೀವು ತೊಗೊಳ್ಳಿ. ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಕೈ ನೋವು ಅನ್ನೋದು ಬರೋದಿಲ್ಲ. ಮತ್ತು ಹಾರ್ಮ್ ಸ್ಕೇಲ್ ಅನ್ನೋದನ್ನು ತೊಗೊಳ್ಳಿ. ಇದ್ರ ಕಾಸ್ಟ್ ಬಂದು ನಮಗೆ ಆನ್ಲೈನಲ್ಲಿ 130, 140 ಇರುತ್ತೆ. ಆಫರ್ ಇದ್ದಾಗ ನೋಡಿ ನೀವು ಫ್ಲಿಪ್ಕಾರ್ಟು ಮೀಶೋ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಮತ್ತು ಒಂದು ಲಾಂಗ್ ಸ್ಕೇಲನ್ನು ಈ ರೀತಿ ತೊಗೊಳ್ಳಿ. ನೋಡಿ, ಈ ರೀತಿ ಒಂದು ವೀಲ್ ಮಾರ್ಕರನ್ನು ತೊಗೊಳ್ಳಿ. ಇದ್ರ ಕಾಸ್ಟ್ ಬಂದು 50 ರೂಪೀಸ್ ಇರುತ್ತೆ. ಒಂದು ಗಮ್ ಸ್ಟಿಕ್ಕನ್ನು ಇಟ್ಕೊಳ್ಳಿ. ಇದು ಬಂದು ನಿಮಗೆ ಜಾರ್ಜೆಟ್ ಕ್ಲಾತನ್ನು ಮೈನ್ ಫ್ಯಾಬ್ರಿಕ್ಗೆ ಅಥವಾ ಲೈನಿಂಗಿಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಉಕ್ಸು ಮತ್ತು ಮಾರ್ಕರ್ಸು, ಇದು ಬಂದು ರಾಯಲ್ ಕ್ರಯನ್ಸು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಇದ್ರ ಕಾಸ್ಟ್ ಬಂದು 45 ರೂಪೀಸ್ ಇರುತ್ತೆ ಬಾಕ್ಸ್ ಪೂರ್ತಿ. ನಾನು ಮತ್ತೆ ಮೀಶೋಯಿಂದ ಅಪ್ಸರಾ ಗ್ಲಾಸ್ ಪೆನ್ಸಿಲ್ಸನ್ನು ಕೂಡ ಈ ರೀತಿ ಬುಕ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಇದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಇಷ್ಟ ಆಗಲಿಲ್ಲ. ನಾನು ಕೂಡ ರೀಲ್ಸಲ್ಲಿ ನೋಡಿ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ದಕ್ಕೆ ಬುಕ್ ಮಾಡಿಕೊಂಡೆ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಇದ್ರ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ. ತುಂಬ ಬೇಗ ಆ ಶಾರ್ಪ್ನೆಸ್ ಅನ್ನೋದು ಕಟ್ ಆಗ್ತಾ ಇರುತ್ತೆ. ನನಗೆ ಇದ್ರ ಬದಲು ರಾಯಲ್ ಕ್ರಯನ್ಸೇ ತುಂಬ ಚೆನ್ನಾಗಿದೆ ಅನಿಸುತ್ತು. ಮತ್ತು ಟ್ರಿಮ್ಮರ್ ಒಂದು ಇಟ್ಕೊಳ್ಳಿ, ಅದು ಕೂಡ ನಿಮಗೆ ದಾರ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಈ ಸ್ಕೇಲ್ಸ್ ಎಲ್ಲ ನಾವು ಡ್ರೆಸ್ ಕಟ್ಟಿಂಗನ್ನು ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಸ್ಟ್ರೈಟ್ ಸ್ಕೇಲು, ಹಿಪ್ ಕರ್ವ್ ಸ್ಕೇಲು, ಆರ್ಮ್ ಸ್ಕೇಲು, ಲೆಗ್ ಕರ್ವ್ ಸ್ಕೇಲು, ಇವೆಲ್ಲ ನಮಗೆ ಡ್ರೆಸ್ ಕಟ್ಟಿಂಗು ಮತ್ತು ಟ್ರೌಸರ್ ಪ್ಯಾಂಟ್ಸು, ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ನ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಈ ಸ್ಕೇಲ್ಸನ್ನು ಯೂಸ್ ಮಾಡ್ಕೋಬೋದು. ಇವು ಬಂದು ನಾನು ಮೀಶೋಲ್ಲೇ ತೊಗೊಂಡಿದ್ದೆ. ಇದ್ರ ಕಾಸ್ಟ್ ಬಂದು 200 ಸಮಥಿಂಗ್ ಏನೋ ಇದೆ. ಮತ್ತು ಒಂದಷ್ಟು ಥ್ರೆಡ್ಸನ್ನು ಇಟ್ಕೊಳ್ಳಿ. ಇವೆಲ್ಲದಕ್ಕಿಂತ ಮೊದಲು ನಿಮ್ಮ ಹತ್ರ ಒಂದು ಸ್ಟಿಚಿಂಗ್ ಮಿಷಿನ್ ಅನ್ನೋದಿರಬೇಕು. ನಂದು ಬಂದು 4 ಬಾಲ್ ದೊಡ್ಡ ಮಿಷಿನು. ಈಗ ಇದ್ರ ಕಾಸ್ಟ್ ಬಂದು 10,500 ಇದೆ. ಇದರಲ್ಲೇ ಚಿಕ್ಕ ಮಿಷಿನ್ ಕೂಡ ಬರುತ್ತೆ, ಅದ್ರ ಬಂದು 7,500 ಇಲ್ಲ 7,000 ಆ ರೀತಿ ಇರುತ್ತೆ. ನನ್ನೊಂದು ಸಣ್ಣ ಸಜೆಷನ್ ಏನು ಅಂದರೆ, ಸ್ಟಿಚಿಂಗ್ ಮಿಷಿನ್ ಇಲ್ಲದೇ ಇರೋರು ಸ್ಟಿಚಿಂಗ್ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಹೊಸ ಮಿಷಿನನ್ನೇ ಪರ್ಚೇಸ್ ಮಾಡಿ. ಸೆಕೆಂಡ್ ಹ್ಯಾಂಡ್ ಮಿಷಿನ್ಸ್ ಅಂತೂ ಪರ್ಚೇಸ್ ಮಾಡಬೇಡಿ. ಬಿಕಾಸ್ ಅವು ಪದೇ ಪದೇ ರಿಪೇರಿ ಅನ್ನೋದು ಬರ್ತಾ ಇರುತ್ತೆ. ಆಗ ನಿಮಗೆ ಸ್ಟಿಚಿಂಗನ್ನು ಕಲಿಬೇಕು ಅನ್ನೋ ಆಸಕ್ತಿ ಕೂಡ ಹೊರಟೋಗುತ್ತೆ. ಮತ್ತು ಈ ಥರ ಎಮ್ಮಿಂಗ್ ಸೂಜೀಸ್ನ ಇಟ್ಕೊಳ್ಳಿ. ನಾನೊಂದು ಬಾಕ್ಸಲ್ಲಿ ಉಕ್ಸು ಮತ್ತು ಗುಂಡು ಪಿನ್ಸ್ನ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಬೇಸಿಕ್ ಥಿಂಗ್ಸು. ನಾವು ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗನ್ನು ಕಲಿಬೇಕಂದ್ರೆ ನಮ್ಮ ಹತ್ರ ಇಷ್ಟೆಲ್ಲ ವಸ್ತುಗಳನ್ನೋದು ನಾವು ಇಟ್ಕೋಬೇಕು.